ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು NVR ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ಸ್ವಾಗತ. ಏನಾದರೆ ಸುಮಾರು BCom ವಿದ್ಯಾರ್ಥಿಗಳು ಹಾಗೆ ಸುಮಾರು PGCET ವಿದ್ಯಾರ್ಥಿಗಳ ಹತ್ರ ಕೇಳ್ತಾ ಇದ್ರು SSP ಸ್ಕಾಲರ್ಶಿಪ್ನ ಅಪ್ಡೇಟ್ ಮಾಡೋಕ್ಕೆ ಒಂದು ಲೈವ್ ವಿಡಿಯೋ ಸ್ಟೆಪ್ ಬೈ ಸ್ಟೆಪ್ ಆದರೆ ಅಪ್ಡೇಟ್ ಮಾಡಿ ಅಂತ ಕೇಳ್ತಿದ್ರು. ಅದಕ್ಕೆ ಈ ವಿಡಿಯೋದಲ್ಲಿ ನಾವು ಯಾವ ರೀತಿ ಆದರೆ ನೀವು ಅವರು ಹಾಗೆ ಯಾರಾದರೂ ರಿನ್ಯೂವಲ್ ಮಾಡ್ತಿರೋರು ಎಲ್ಲರಿಗೂ ಈ ವಿಡಿಯೋ ಆದರೆ ನಾನು ಕಂಪ್ಲೀಟ್ ಆಗಿ ಆದರೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಲ್ಲಿ ವಿಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ. ಹೆಚ್ಚು ಮುಂಬರುವ ಎಲ್ಲ ನಿಮ್ಮ ಸ್ಕಾಲರ್ಶಿಪ್ ರಿಲೇಟೆಡ್ ಆಗಿರ್ಬೋದು, ಎಜುಕೇಷನ್ ರಿಲೇಟೆಡ್ ಆಗಿರ್ಬೋದು ಎಲ್ಲ ಅಪ್ಡೇಟ್ಸ್ನಾಗಿ ಪಡ್ಕೋತಾ ಬನ್ನಿ. ಈಗ ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣ. ಏನಾದರೂ ಇನ್ ಕೇಸು ಯಾರೆಲ್ಲ ಫಸ್ಟ್ ಟೈಮ್ ಏನಾದರೂ SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ತಿದ್ರೆ ನೀವು ಇಲ್ಲಿ ನೋಡ್ಬೋದಲ್ಲ, ssp.postmetric.karnataka.government.in ಅನ್ನೋ ವೆಬ್ಸೈಟ್ಗೆ ಆದರೆ ನೀವು ಭೇಟಿ ನೀಡಬೇಕಾಗುತ್ತೆ. ಇಲ್ಲಿ ನಾನು ಲಿಂಕ್ ಆದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಡೈರೆಕ್ಟಾಗಿ ನೀವು ಅಲ್ಲಿ ಕ್ಲಿಕ್ ಮಾಡೋ ಮುಖಾಂತರ ಆದರೆ ಈ ವೆಬ್ಸೈಟ್ಗೆ ಆದರೆ ಬರಬೇಕಾಗುತ್ತೆ. ಇಲ್ಲಿ ನಿಮಗೆ ಹೊಸ ಖಾತೆಯನ್ನು ಸೂಚಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಏನಾದರೂ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು SLC ನಂಬರು ಹಾಗೆ ಆಧಾರ್ ಕಾರ್ಡ್ ಡೀಟೇಲ್ಸ್ ಎಲ್ಲ ಎಂಟರ್ ಮಾಡಿದ್ರೆ ನಿಮಗೆ ಒಂದು ಸ್ಟೂಡೆಂಟ್ ID SSPದು ಒಂದು ಯೂಸರ್ ನೇಮ್ ಆದರೆ ಕ್ರಿಯೇಟ್ ಆಗುತ್ತೆ. ಅದ್ರ ಜೊತೆಗೆ ನೀವು ಪಾಸ್ವರ್ಡ್ ಆದರೆ ಸೆಟ್ ಮಾಡ್ಕೋಬೇಕಾಗುತ್ತೆ. ಈಗಾಗಲೇ ಒಂದು ಅಕೌಂಟ್ ಕ್ರಿಯೇಟ್ ಆಗಿರೋದ್ರಿಂದ ನಾನು ಯಾವ ರೀತಿ ಆದರೆ ಈ ಪ್ರೋಸೆಸ್ಸು ಅಕೌಂಟ್ ಕ್ರಿಯೇಷನ್ ಆದ ನಂತರ ಯಾವ ರೀತಿ ಆದರೆ ನೀವು ಪ್ರೋಸೆಸ್ ಆದರೆ ಸ್ಟಾರ್ಟ್ ಮಾಡಬೇಕಂತ ನಾನು ಈಗಾದರೆ ತಿಳಿಸ್ಕೊಡ್ತೀನಿ. ನೋಡಿ, ನೀವು ಅಕೌಂಟ್ ಎಲ್ಲ ಕ್ರಿಯೇಟ್ ಆದ ನಂತರ ಏನಾದರೆ ಇಲ್ಲಿ ನೀವು ಗಮನಿಸ್ಬೋದು 2023-24ನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ. ಇದ್ರ ಮೇಲೆ ಆದರೆ ಕ್ಲಿಕ್ ಮಾಡಬೇಕಾಗುತ್ತೆ. ಬಿಫೋರ್ ಒಂದು ಏನಾದರೆ ನೀವು PGCET ವಿದ್ಯಾರ್ಥಿಗಳು ಯಾರೆಲ್ಲ ಅಡ್ಮಿಷನ್ ಆಗಿದ್ರು, ಇನ್ ಕೇಸ್ ಈ ವಿಡಿಯೋ ನೋಡಿ ಏನಾದರೂ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತಿದ್ರೆ ನೀವು ಸ್ವಲ್ಪ ದಿನ ಆದರೆ ವೆಯ್ಟ್ ಮಾಡಿ. ನೀವೆಲ್ಲ ಕಾಲೇಜ್ಗೆ ಅಡ್ಮಿಷನ್ ಆಗಿ ನಂತರ ನಿಮಗೆ ಒಂದು ಕೌನ್ಸಿಲಿಂಗ್ ನಂಬರ್ ಎಲ್ಲ ಇಲ್ಲಿ KE ಕಡೆಯಿಂದ ಡಿಸ್ಪ್ಲೇ ಆಗಿ ಕಾಲೇಜಲ್ಲಿ ನಿಮಗೆ ಒಂದು USN ಅಂತ ಒಂದು ರಿಜಿಸ್ಟರ್ ನಂಬರ್ ಆದರೆ ಕೊಡ್ತಾರೆ. ಅದಾದರೆ ಕಂಪಲ್ಸರಿ ಬೇಕಾಗುತ್ತೆ. ನೀವು ಅದನ್ನು ಇಟ್ಕೊಂಡು ನೀವು ಅಪ್ಲೈ ಮಾಡಬೇಕಾಗುತ್ತೆ. ಸ್ವಲ್ಪ ದಿನ ತಡೀರಿ. ಏನಾದರೆ ಲಾಸ್ಟ್ ಡೇಟ್ ಇದ್ದರೂ ನಿಮಗೆ ಮತ್ತೆ ಆದರೆ ಡೇಟ್ ಆದರೆ ಎಕ್ಸ್ಟೆಂಡ್ ಮಾಡ್ತಾರೆ. ಕಂಪಲ್ಸರಿ SSP ಸ್ಕಾಲರ್ಶಿಪ್ಪು ಎಲ್ಲ ವಿದ್ಯಾರ್ಥಿಗಳಿಗೂ ತಲುಪಬೇಕು ಅಂತಲೇ ಈ SSP ಸ್ಕಾಲರ್ಶಿಪ್ನ ಉದ್ದೇಶ. ಸಾಕಷ್ಟು ವಿದ್ಯಾರ್ಥಿಗಳಾದರೆ ಕೇಳ್ತಾ ಇದ್ರು SC STಗೆ ಹಾಗೆ OBCಗೆ ಜನರಲ್ ಮೆರಿಟ್ಗೆ ಸಪ್ರೇಟ್ ಇದೆ ಅಂತ. ನೀವು ಎಲ್ಲರೂ ಈ SSP ಸ್ಕಾಲರ್ಶಿಪ್ಪಲ್ಲಿ ಇನ್ ಕೇಸ್ ಯಾರಾದರೂ EWS ಇದ್ದರು ಎಲ್ಲರೂ ನೀವು ಆದರೆ ಅಪ್ಲೈ ಮಾಡ್ಬೋದು. ಎಲ್ಲ ಜನರಲ್ ಮೆರಿಟ್ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ಬೋದು. ನೋಡ್ಬೋದು ಇಲ್ಲಿ ನೀವು ಸಮಾಜ ಕಲ್ಯಾಣ ಇಲಾಖೆ ಹಾಗೆ STಗೆ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಹಾಗೆ ಮೈನಾರಿಟಿ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ನೋಡ್ಬೋದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಂತ. ಹಾಗೆ ಯಾರಾದರೂ ಬ್ರಾಹ್ಮಣ ಇಂಥ ವಿದ್ಯಾರ್ಥಿಗಳಿದ್ರು ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಎಲ್ಲ ನಿಮಗೆ ಸ್ಕೀಮ್ ಆದರೆ ಅದು ಅಪ್ಲೈ ಆಗುತ್ತೆ. ನೀವು ಜಸ್ಟ್ ಇದೇ ಪೋರ್ಟಲ್ ಮುಖಾಂತರ ಆದರೆ ಅಪ್ಲೈ ಮಾಡಬೇಕಾಗುತ್ತೆ. ಜಸ್ಟ್ ನೀವು ಏನಾದರೆ ಅಕೌಂಟ್ ಕ್ರಿಯೇಷನ್ ಆದ ನಂತರ ನೀವು ಇಲ್ಲಿ ಕ್ಲಿಕ್ ಮಾಡಿದರೆ ನೀವು ಎಲ್ಲ ವಿದ್ಯಾರ್ಥಿಗಳು ಅಷ್ಟೇ ನಿಮಗೆ ಲಾಗಿನ್ ID ಅಂತ ಬಂದಿರುತ್ತೆ. ಲಾಗಿನ್ ID ಹಾಗೆ ಪಾಸ್ವರ್ಡ್ ಆದರೆ ಸೆಟ್ ಮಾಡಿ. ನೀವು ಕ್ಯಾಪ್ಚಾ ಆದರೆ ಇಲ್ಲಿ ಕೆಳಗಡೆ ಏನಾದರೂ ಕಾಣಿಸುತ್ತೆ ಆ ಕ್ಯಾಪ್ಚಾ ಆದರೆ ಎಂಟರ್ ಮಾಡಿ ಲಾಗಿನ್ ಆದರೆ ಆಗಬೇಕಾಗುತ್ತೆ. ನೋಡಿ, ಲಾಗಿನ್ ಆದರೆ ಆಗ್ತೀನಿ. ನೋಡಿ, ಇದಾದ ನಂತರ ನಿಮಗೆ ಈ ಥರ ಆದರೆ ಇಂಟರ್ಫೇಸ್ ಆದರೆ ಓಪನ್ ಆಗುತ್ತೆ. ಲಾಗಿನ್ ಆದ ನಂತರ ನಿಮಗೆ ಇಲ್ಲಿ ಅಪ್ಲೈ ಫಾರ್ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅಂತ ಏನಾದರೂ ಇದೆ ಅಲ್ಲಿ ಆದರೆ ಕ್ಲಿಕ್ ಮಾಡಬೇಕಾಗುತ್ತೆ. ಬಿಫೋರ್ ಏನಾದರೆ OBC ಸ್ಟೂಡೆಂಟ್ಸ್ ಬಿಟ್ಟು ಯಾರಾದರೂ SC ST ವಿದ್ಯಾರ್ಥಿಗಳಾದರೆ ನೀವು ಫಸ್ಟಿಗೆ ಒಂದು ಗೆಟ್ ಪ್ರೀ ಶಿಪ್ ಕಾರ್ಡ್ ಅಂತ ಏನಾದರೂ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಈ KYC ಡಾಕ್ಯುಮೆಂಟ್ಸ್ ಎಲ್ಲ ಹಾಕಿ ನಿಮ್ಮದು ಪ್ರೀ ಶಿಪ್ ಕಾರ್ಡ್ ಆದರೆ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಇದು OBC ಸ್ಟೂಡೆಂಟ್ಸ್ಗೆ ಅಪ್ಲೈ ಮಾಡ್ತಿರೋದ್ರಿಂದ ನೀವು ಜಸ್ಟ್ ಆದರೆ ನೀವು ಡೈರೆಕ್ಟಾಗಿ ಅಪ್ಲೈ ಫಾರ್ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅಂತ ಬಂದರೆ ನೀವು ಸಾಕು, ಡೈರೆಕ್ಟಾಗಿ ನಿಮಗೆ ಸ್ಕಾಲರ್ಶಿಪ್ ಆದರೆ ಅಪ್ಲೈ ಮಾಡ್ಬೋದು. ಯಾವುದೇ ರೀತಿ ನೀವು ಪ್ರಿಶಿಪ್ಗೆಲ್ಲ ತುಂಬ ಅಗತ್ಯವಿಲ್ಲ. ಅದು ಜಸ್ಟ್ ಫಾರ್ SC ST ವಿದ್ಯಾರ್ಥಿಗಳಿಗೆ. ಬಿಫೋರ್ ನೋಡ್ಬೋದು ಇಲ್ಲಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಟು ದಿ ಸ್ಟೂಡೆಂಟ್ಸ್ ಅಂತ ಏನಾದರೂ ಕೊಟ್ಟಿದ್ದಾರೆ. ನೀವು ಇದನ್ನಾದರೆ ಒಂದು ಸಾರಿ ರೀಡ್ ಮಾಡಿ. ನೋಡ್ಬೋದು ಯುವರ್ ಅಪ್ಲಿಕೇಶನ್ ಮೇ ಗೆಟ್ ರಿಜೆಕ್ಟೆಡ್ ಈ ರಾಂಗ್ ಡೀಟೇಲ್ಸ್ ಬಿ ಎಂಟರ್ಡ್ ಅಂತ. ಏನಾದರೂ ನೀವು ಇನ್ ಕೇಸ್ ಇನ್ನೂ ಅಡ್ಮಿಷನ್ ಆಗದಿರಾನೆ ಏನಾದರೂ ಮಿಸ್ಟೇಕ್ಸ್ ಎಲ್ಲ ಮಾಡಿ ಹಾಗೆ ನಿಮ್ಮ ನೇಮು ಹಾಗೆ ಆಧಾರ್ ನೇಮು ಎಲ್ಲ ಮಿಸ್ಮ್ಯಾಚು ಈ ರೀತಿ ಏನಾದರೂ ಮಿಸ್ಟೇಕ್ಸ್ ಆದರೆ ನಿಮಗೆ ಸ್ಕಾಲರ್ಶಿಪ್ ಆದರೆ ಬರಲ್ಲ. ಅದ್ರ ಜೊತೆಗೆ ನೀವು ಕಂಪಲ್ಸರಿ NPCI ಮ್ಯಾಪಿಂಗ್ ಆದರೆ ಮಾಡಿಸಿರಬೇಕು. ಇದು ಆಧಾರ್ ಬೇಸ್ಡ್ ಪೇಮೆಂಟ್ ಆಗಿರೋದ್ರಿಂದ ನಿಮಗೆ ಡೈರೆಕ್ಟ್ ಟು ಬೆನಿಫಿಟ್ ಟ್ರಾನ್ಸ್ಫರ್ ಅಂತ DBT ಮುಖಾಂತರ ಆದರೆ ಟ್ರಾನ್ಸ್ಫರ್ ಮಾಡೋದ್ರಿಂದ ನಿಮ್ಮ ಬ್ಯಾಂಕ್ ಆದರೆ ವಿಸಿಟ್ ಮಾಡಿ ನೀವು NPCI ಮ್ಯಾಪಿಂಗ್ ಆದರೆ ಮಾಡಿಸಬೇಕಾಗುತ್ತೆ ಕಂಪಲ್ಸರಿ. ಇಲ್ಲಾಂದರೆ ನಿಮಗೆ ಬರಲ್ಲ. ಇದ್ರ ಜೊತೆಗೆ ನಿಮಗೆ ಕುಟುಂಬ ID ಆದರೆ ಮ್ಯಾಂಡೇಟರಿ ಆಗಿರುತ್ತೆ. ಯಾರಾದರೆ ರೈತ ವಿದ್ಯಾನಿಧಿ, ಅಗ್ರಿಕಲ್ಚರ್ ಲೇಬರರು ಯಾರಾದರೆ ಅದಕ್ಕೆ ವಿದ್ಯಾನಿಧಿಗೆ ಮತ್ತು ನೇಕಾರ ವಿದ್ಯಾನಿಧಿ, ಮೀನುಗಾರ ಯಾರಾದರೂ ಇಂಥ ಸ್ಕೀಮ್ಗೆ ಎಲಿಜಿಬಲ್ ಇದ್ದರೆ ಎಲ್ಲರೂ ಆಲ್ಮೋಸ್ಟ್ ನಮ್ಗೆ ಗೊತ್ತಿದ್ದಂಗೆ ಎಲ್ಲರೂ ಎಲಿಜಿಬಲ್ ಇರ್ತೀರಾ. ಇನ್ ಕೇಸು ನಿಮಗೆ ಲ್ಯಾಂಡ್ ಇದ್ದು ನೀವು FID ಮಾಡಿಸಿದರೆ ಈಗಾಗಲೇ ಫಾರ್ಮರ್ ID ಅಂತ ಇರುತ್ತೆ, ನಿಮಗೆ ಕಂಪಲ್ಸರಿ ನೀವು ಆದರೆ ರೈತ ವಿದ್ಯಾನಿಧಿಗೆ ಎಲಿಜಿಬಲ್ ಇರ್ತೀರಾ. ನೀವು ಡೈರೆಕ್ಟಾಗಿ SSP ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ರೆ ಅಲ್ಲಿ ರೈತ ವಿದ್ಯಾನಿಧಿನೂ ಅಪ್ಲೈ ಆಗುತ್ತೆ. ನೀವು ಯಾವುದೇ ರೀತಿ ಸಪ್ರೇಟಾಗಿ ಅಪ್ಲೈ ಮಾಡೋ ಅಗತ್ಯವಿಲ್ಲ.
ಇನ್ ಕೇಸ್ ನಿಮಗೆ ಲ್ಯಾಂಡ್ ಇಲ್ಲ ಅಂದರೂ ನೀವು ಲ್ಯಾಂಡ್ ವಿತೌಟ್ FID ಅಂತ ಆದರೆ ಮಾಡಿಸ್ಕೋಬೋದು. ಇನ್ ಕೇಸ್ ನಿಮ್ಮ ಏನಾದರೂ ಫ್ಯಾಮಿಲಿ ಏನಾದರೂ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಇದ್ದರೆ ಅದನ್ನಾದರೆ ಮಾಡಿಸ್ಕೋಬೋದು. ಅದಿಲ್ಲ ಅಂದರೂ ನಿಮಗೆ ಪೀಸ್ ಕನ್ಸೆಷನ್ ಅಂತ ಡೈರೆಕ್ಟಾಗಿ ನಿಮಗೆ ಒಂದು ಸ್ಕೀಮ್ ಆದರೆ ಇದೆ. ಪೀಸ್ ಕನ್ಸೆಷನಲ್ಲಿ ನಿಮಗೆ ಒಂದು ಫೀಸಲ್ಲಿ 30 to 40% ಆದರೆ ಅಮೌಂಟ್ ಆದರೆ ಬರುತ್ತೆ. ಜಸ್ಟ್ ಒಂದು ರೈತ ವಿದ್ಯಾನಿಧಿಗೆ ಆದರೆ ಎಲಿಜಿಬಲ್ ಇರಲ್ಲ ಅಷ್ಟೇ. ಇನ್ನು ಉಳಿದಿದ್ದ ಸ್ಕಾಲರ್ಶಿಪ್ಗೆ ಆದರೆ ಎಲಿಜಿಬಲ್ ಇರ್ತೀರಾ. ಇನ್ ಕೇಸ್ ಯಾರಾದರೂ ಗೌರ್ಮೆಂಟ್ ಹಾಸ್ಟೆಲ್ಸಲ್ಲಿ ಇಲ್ಲ ಅಂದರೆ ನೀವು ಗೌರ್ಮೆಂಟ್ ಹಾಸ್ಟೆಲ್ಸ್ಗೆ ಅಪ್ಲೈ ಮಾಡಿದರೆ ನಿಮಗೆ ಫುಡ್ ಆ್ಯಂಡ್ ಅಕಾಮಿಡೇಷನ್ದು ಅದು ಅಮೌಂಟ್ ಆದರೆ ಬರುತ್ತೆ. ಇನ್ ಕೇಸ್ ಗೌರ್ಮೆಂಟ್ ಹಾಸ್ಟೆಲ್ಸಲ್ಲಿ ಇದ್ದರೂ ನಿಮಗೆ ಫೀಸ್ ಕನ್ಸೆಷನ್ ಆದರೆ ಅಮೌಂಟ್ ಆದರೆ ಬರುತ್ತೆ. ಕೆಲವೊಂದು ವಿದ್ಯಾರ್ಥಿಗಳಾದರೆ ಕೇಳ್ತಾ ಇದ್ರು ನಾವು BCM ಹಾಸ್ಟೆಲ್ಸಲ್ಲಿದ್ದರೆ ಸ್ಕಾಲರ್ಶಿಪ್ ಆದರೆ ಬರಲ್ವಾ ಅಂತ. ನಿಮಗೆ ಖಂಡಿತ ಆದರೆ ಅಮೌಂಟ್ ಆದರೆ ಬರುತ್ತೆ. ಜಸ್ಟ್ ನಿಮಗೆ ಫೀಸ್ ಸ್ಟ್ರಕ್ಚರ್ ಇದು ಫೀಸ್ ಕನ್ಸೆಷನ್ ಸ್ಕೀಮಲ್ಲಿ ನಿಮಗೆ ಅಮೌಂಟ್ ಆದರೆ ಬರುತ್ತೆ. ನೀವು ಅಪ್ಲೈ ಮಾಡ್ಬೋದು. ಎಲಿಜಿಬಲ್ ಇದ್ದೀರಾ ಅಪ್ಲೈ ಮಾಡಿ. ಇದಾದ ನಂತರ ನೀವು ಇಲ್ಲಾದರೆ ಗಮನಿಸ್ಬೋದು ನಿಮಗೆ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3, ಸ್ಟೆಪ್ 4, ಸ್ಟೆಪ್ 5 ಅಂತ 5 ಹಂತಗಳಾದರೆ ಇದೆ. ಈಗ ಸ್ಟೆಪ್ ಬೈ ಸ್ಟೆಪ್ಪು ಯಾವ ರೀತಿ ಆದರೆ ಫಿಲ್ ಮಾಡಬೇಕು ಅಂತ ನೋಡೋಣ. ಈಗಾಗಲೇ ಇದರಲ್ಲಿ ಲಾಸ್ಟ್ ಇಯರ್ ಆದರೆ ಅಪ್ಲೈ ಮಾಡೋದ್ರಿಂದ ಪ್ರಿವಿಯಸ್ ಡೀಟೇಲ್ಸ್ ಆದರೆ ಇರುತ್ತೆ. ನೀವು ಆದರೆ ಫಸ್ಟ್ ಸ್ಟೆಪ್ಪಲ್ಲಿ ನೋಡ್ಬೋದು. ಸ್ಟಡಿ ಡೀಟೇಲ್ಸು ಹಾಗೆ ಕ್ಯಾಸ್ಟು ಹಾಗೆ ಪರ್ಸನಲ್ ಡೀಟೇಲ್ಸ್ ಆದರೆ ಇರುತ್ತೆ. ಜಸ್ಟ್ ನೀವು ಅದ್ರ ಮೇಲೆ ಅಪ್ಲೈ ಅಂತ ಕೊಟ್ಟರೆ ಫಸ್ಟ್ ಸ್ಟೆಪ್ಪಲ್ಲಿ ನಿಮಗೆ ಏನಾದರೂ ಡೀಟೇಲ್ಸ್ ಕೇಳುತ್ತೋ ಅದೆಲ್ಲ ಕಂಪ್ಲೀಟಾಗಿ ನೀಡ್ತಾ ಹೋಗಬೇಕಾಗುತ್ತೆ. ನೋಡ್ಬೋದು ನೀವು SLC ಯಾವುದಾದ್ರೆ CBCSE ICICI ಯಾವುದಾದ್ರೆ ಇದರಲ್ಲಿ ಓದಿದ್ದೀರಾ ಅಂತ, ಹಾಗೆ SLC ರಿಜಿಸ್ಟರ್ ನಂಬರು, ಹಾಗೆ ನಿಮ್ಮ ಇಯರ್ ಆಫ್ ಪಾಸು, ಡೇಟ್ ಆಫ್ ಬರ್ತು, ಈ ಥರ ಒಂದು ಜನರಲ್ ಡೀಟೇಲ್ಸು, ಇಲ್ಲಿ ಕ್ಯಾಸ್ಟ್ ಡೀಟೇಲ್ಸು, ಏನಾದರೂ ನೀವು ಹಿಂದೂನ ಯಾವ ಕ್ಯಾಟಗರಿಯಲ್ಲಿ ಬರ್ತೀರಾ ಅದ್ರದ್ದು ಏನಾದರೂ ನಂಬರ್ ಇದ್ದರೆ ಕ್ಯಾಸ್ಟ್ ಇನ್ಕಮ್ದು ಅದ್ರ ನಂಬರ್ ಆದರೆ ಹಾಕಬೇಕಾಗುತ್ತೆ. ಇನ್ಕಮ್ ಎಷ್ಟಿದೆ ಅಂತ. ಅದ್ರ ಜೊತೆಗೆ ಏನಾದರೂ ಇಲ್ಲಿ ಡಿಸಬಿಲಿಟೀಸ್ ಏನಾದರೂ ಇದ್ದರೆ ಪರ್ಸನ್ ವಿತ್ ಡಿಸಬಿಲಿಟೀಸು ಅದು ಅದ್ರ ಜೊತೆಗೆ ಪರ್ಸನಲ್ ಡೀಟೇಲ್ಸ್ ಆದರೆ ನೀವು ಫಿಲ್ ಮಾಡಬೇಕಾಗುತ್ತೆ. ಸ್ಟೂಡೆಂಟ್ ನೇಮು, ಜೆಂಡರು, ಹಾಗೆ ಇಮೇಲು, ಏನಾದರೂ ಮೊಬೈಲ್ ನಂಬರು ಎಲ್ಲ, ಡಿಸ್ಟಿಕ್ಕು ಹಾಗೆ ತಾಲೂಕು ಎಲ್ಲ ನಿಮ್ಮ ಒಂದು ಪರ್ಸನಲ್ ಡೀಟೇಲ್ಸ್ ಆದರೆ ಫಿಲ್ ಮಾಡಬೇಕಾಗುತ್ತೆ ಕಂಪ್ಲೀಟಾಗಿ. ಈ ಸ್ಟೆಪ್ಪಲ್ಲಿ ಕಂಪ್ಲೀಟಾಗಿ ಪರ್ಸನಲ್ ಡೀಟೇಲ್ಸ್ ಇರೋದ್ರಿಂದ ನೀವು ಎವ್ರಿ ಇಯರು ಫಿಲ್ ಮಾಡೋ ಅಗತ್ಯವಿಲ್ಲ. 1 ಇಯರಲ್ಲಿ ಫಸ್ಟ್ ಇಯರ್ ಏನಾದರೂ ಫಿಲ್ ಮಾಡಿದರೆ ನೆಕ್ಸ್ಟ್ ಇಯರಿಂದ ಆಟೋಮೆಟಿಕ್ಕಾಗಿ ಡೇಟಾ ಆದರೆ ಫೆಚ್ ಆಗಿರುತ್ತೆ. ಫಸ್ಟ್ ಸ್ಟೆಪ್ಪಲ್ಲಿ ಆದರೆ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಆದರೆ ಡಿಸ್ಪ್ಲೇ ಆಗುತ್ತೆ. ಇದು ನಾನೊಂದು ಸ್ಟೂಡೆಂಟ್ದಾದರೆ ಅಪ್ಲೈ ಮಾಡಿಕೊಡಿ ಅಂತ ಕೇಳಿದರು, ಅದಕ್ಕೆ ಆದರೆ ಅಪ್ಲೈ ಮಾಡ್ತಿದ್ದೀನಿ. ಸೊ ಸ್ಟೆಪ್ 1 ಆದ ನಂತರ ನಿಮಗೆ ಸ್ಟೆಪ್ 2 ಇಂದ ಆದರೆ ನೀವು ಪ್ರತಿ ವರ್ಷ ಆದರೆ ಡೀಟೇಲ್ಸ್ ಆದರೆ ಫಿಲ್ ಮಾಡಬೇಕಾಗುತ್ತೆ. ಆಫ್ಟರ್ ರಿಸಲ್ಟ್ ಬಂದ ನಂತರ ಜಸ್ಟ್ ಒಂದು ನೆಕ್ಸ್ಟ್ ಆದರೆ ಕೊಟ್ಟರೆ ನಿಮಗೆ ಸ್ಟೆಪ್ 2 ಆದರೆ ಹೋಗುತ್ತೆ. ಇಲ್ಲಿ ನೋಡ್ಬೋದು, ಆರ್ ಯು ಸ್ಟಡಿಂಗ್ ಇನ್ ಎನಿ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್ ಲೊಕೇಟೆಡ್ ಔಟ್ಸೈಡ್ ಕರ್ನಾಟಕ ಅಂತ ಕೇಳುತ್ತೆ. ಇಲ್ಲ ಅಂತ ಆದರೆ ಕೊಡಬೇಕಾಗುತ್ತೆ. ನೀವು ಕರ್ನಾಟಕದಲ್ಲಿ ಓದ್ತಿರೋದ್ರಿಂದ. ಇದಾದ ನಂತರ ನೀವು ಯಾವುದೆಲ್ಲ ಸ್ಕೀಮಲ್ಲಿ ಆರ್ ಯು ಸ್ಟಡಿಂಗ್ ಇನ್ 11th and 12th ಏನಾದರೂ CBCSE ICSE IGCSE ಬೋರ್ಡಲ್ಲಿ ಏನಾದರೂ ಓದಿದ್ದೀರಾ ಅಂತ ಕೇಳುತ್ತೆ. ಅದಕ್ಕೆ ನೀವು ಯಾವ ಬೋರ್ಡಲ್ಲಿ ಏನಾದರೂ ಓದಿದ್ದೀರಾ ಅದೆಲ್ಲ ಡೀಟೇಲ್ಸ್ ಕೊಟ್ಟರೆ ನಿಮ್ಮ SLC ಹಾಗೆ ನಿಮ್ಮ ಡಿಗ್ರಿದು ಎಲ್ಲ ಡೀಟೇಲ್ಸ್ ತೊಗೊಂಡು ನಿಮಗೆ ಅಡ್ಮಿಷನ್ ಇಯರು ಎಲ್ಲ ಕಂಪ್ಲೀಟಾಗಿ ಇಲ್ಲಿ ನೇಮು, ನಿಮ್ಮ ಯೂನಿವರ್ಸಿಟಿ ಯಾವುದಾದ್ರೂ ಇದೆ, ಕಾಲೇಜು ಎಲ್ಲ ನೀವು ಯಾವ ಕೋರ್ಸ್ಗಾದರೆ ಓದ್ತಿದ್ದೀರಾ ಎಲ್ಲ ನೀಟಾಗಾದರೆ ಡಿಸ್ಪ್ಲೇ ಆಗುತ್ತೆ. ಪ್ರಿವಿಯಸ್ ಇಯರ್ದು ಅಪ್ಲೈ ಮಾಡೋದ್ರಿಂದ ಮಾರ್ಕ್ಸ್ ಆದರೆ ತೋರಿಸುತ್ತೆ. ನಿಮ್ಮದು ಡೀಟೇಲ್ಸ್ ಎಲ್ಲ ಸರಿ ಇದ್ದರೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಹೌದು ಅಂತಾದರೆ ಎಸ್ ಅಂತ ಕೊಡಿ. ಇದು ಕೊಟ್ಟ ನಂತರ ನಿಮಗೆ ಎಲ್ಲ ಡೀಟೇಲ್ಸ್ ಆದರೆ ಆಟೋಮೆಟಿಕ್ಕಾಗಿ ಫಿಲ್ ಆಗುತ್ತೆ. ಅದ್ರ ಜೊತೆಗೆ ನಿಮಗೆ ಕೋರ್ಸ್ ಯಾವಾಗ ಸ್ಟಾರ್ಟ್ ಆಗಿದೆ ಅಂತ ಒಂದಾದರೆ ಮೆನ್ಷನ್ ಮಾಡಬೇಕಾಗುತ್ತೆ. ನೋಡಿ, ನಿಮ್ಮದೇ ಕೋರ್ಸ್ ಎಲ್ಲಾದರೆ ಯಾವ ಡೇಟ್ಗಾದರೆ ಸ್ಟಾರ್ಟ್ ಆಗಿದೆ ಅಂತ ಕೋರ್ಸ್ ಸ್ಟಾರ್ಟ್ ಡೇಟ್ ಆದರೆ ಒಂದು ಎಂಟರ್ ಮಾಡಿ. ಅದಾದ ನಂತರ ನಿಮಗೆ ಮೋಡ್ ಆಫ್ ಅಡ್ಮಿಷನ್ನು ಯಾವುದು ಮುಖಾಂತರ ಆಗಿದ್ದೀರಾ. ಏನಾದರೂ ಇನ್ ಕೇಸು PGCET ಅವ್ರಿಗಾದರೆ ನಿಮಗೆ ಕೌನ್ಸಿಲಿಂಗ್ ನಂಬರ್ ಆದರೆ ಕೇಳುತ್ತೆ. ನೀವು ಇಲ್ಲಿ ನೋಡ್ಬೋದು, ಕೋರ್ಸಸ್ ವಿಚ್ ಡು ನಾಟ್ ರಿಕ್ವೈರ್ ಕೌನ್ಸಿಲಿಂಗು, ಇದು BCom ಕೋರ್ಸ್ ಅವ್ರಿಗೆ ಆದ್ದರಿಂದ ನಿಮಗೆ PGCET ವಿದ್ಯಾರ್ಥಿಗಳಿಗಾದರೆ ನಿಮ್ಮ CET ನಂಬರ್ ಆದರೆ ಅಪ್ಲೈ ಮಾಡಬೇಕಾಗುತ್ತೆ. ಅದು ಯಾರ್ದಾದ್ರು PGCET ಅದು ಮುಂದೆ ಯಾರ್ದಾದ್ರೂ PGCET ವಿದ್ಯಾರ್ಥಿಗಳದ್ದು ಯಾರ್ದಾದ್ರೂ ಡೀಟೇಲ್ಸ್ ಸಿಕ್ಕು ಏನಾದರೂ ಅಪ್ಲೈ ಮಾಡಿಕೊಡಿ ಅಂತ ಕೇಳಿದ್ರೆ ನಾನು ಅದ್ರ ಬಗ್ಗೆನೂ ಬೇಕಾದರೆ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಇದು ಜಸ್ಟ್ BCom ವಿದ್ಯಾರ್ಥಿಗಳಿಗೆ ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಆಲ್ಮೋಸ್ಟ್ ಪ್ರೋಸೆಸ್ ಎಲ್ಲ ಸಿಮಿಲರ್ ಆಗಿರುತ್ತೆ. ಏನಾದರೂ ಡೀಟೇಲ್ಸ್ ಕೇಳುತ್ತೆ ಅದನ್ನು ನೀವು ಜಸ್ಟ್ ಫಿಲ್ ಮಾಡ್ತಾ ಹೋಗಬೇಕಾಗುತ್ತೆ ಅಷ್ಟೇ. ಇನ್ನೂ BCom ವಿದ್ಯಾರ್ಥಿಗಳಿಗೆ ಕೋರ್ಸಸ್ ವಿಚ್ ಡು ನಾಟ್ ರಿಕ್ವೈರ್ ಕೌನ್ಸಿಲಿಂಗ್ ಅಂತ ಅಪ್ಲೈ ಮಾಡಬೇಕಾಗುತ್ತೆ. ಅವರಿಗೆ ಯಾವುದೇ ರೀತಿ ಕೌನ್ಸಿಲಿಂಗ್ ಮುಖಾಂತರ ಆದರೆ ಅಡ್ಮಿಷನ್ ಆಗಿರಲ್ಲ. ಸೊ ಅದರಿಂದ ಇನ್ನು ಉಳಿದವ್ರಿಗಾದರೆ ಅಡ್ಮಿಷನ್ ಏನಾದರೂ ಕೌನ್ಸಿಲಿಂಗ್ ಮುಖಾಂತರ ಹಾಕಿದರೆ ಅದನ್ನಾದರೆ ಸೆಲೆಕ್ಟ್ ಮಾಡಿ ನಿಮ್ಮ ಕೌನ್ಸಿಲಿಂಗ್ ನಂಬರ್ ಎಲ್ಲ ಹಾಕಬೇಕಾಗುತ್ತೆ. ಇದಾದ ನಂತರ ಕೋರ್ಸ್ ಅಡ್ಮಿಷನ್ ಇಯರ್ ಎಲ್ಲ ಆಟೋಮೆಟಿಕ್ಕಾಗಿ ಹೆಚ್ಚಾಗುತ್ತೆ. ಆಲ್ರೆಡಿ ಪ್ರಿವಿಯಸ್ ಇಯರ್ ಅಪ್ಲೈ ಮಾಡಿದ್ರಿಂದ. ಅದಾದ ನಂತರ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಟ್ಟರೆ ನಿಮಗೆ ನೆಕ್ಸ್ಟ್ ಸ್ಟೆಪ್ಗಾದರೆ ಹೋಗುತ್ತೆ. ಅಕಾಡೆಮಿಕ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ನೋಡಿ. ಓಕೆ ಅಂಡರ್ಸ್ಟ್ಯಾಂಡ್ ಅಂತ ಆದರೆ ಕೊಡಿ. ಇದಾದ ನಂತರ ಏನಾದರೂ ಪ್ರೀವಿಯಸ್ ಇಯರು ಪಾಸ್ ಡೀಟೇಲ್ಸು ಏನಾದರೆ ನೀವು ಈಗ ಪ್ರೆಸೆಂಟು ಯಾವ ಇಯರಲ್ಲಿದ್ದರೆ ಆ ಇಯರ್ದನ್ನು ಮಾರ್ಕ್ಸ್ ಕಾರ್ಡ್ ಡೀಟೇಲ್ಸ್ ಆದರೆ ಆಗಬೇಕಾಗುತ್ತೆ. ಅಲ್ಲಿ ನಿಮಗೆ ಸೆಮಿಸ್ಟರ್ ಇದ್ದರೆ ಸೆಮಿಸ್ಟರ್ ವೈಸು, ಆನ್ಯಲಲ್ಲಿದ್ದರೆ ಆನ್ಯಲ್ ವೈಸ್ ಆದರೆ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಆನಂತರ ನಿಮಗೆ ಮಾರ್ಕ್ಸು ಇಲ್ಲ CGPAಗೆ ಕೊಡ್ತಿದ್ದಾರೆ ಎವ್ರಿ ಇಯರ್ ಅಂತ ನೋಡಿಕೊಂಡು ನಿಮಗೆ CGPA ಆದರೆ ನೋಡುತ್ತೆ. ನೋಡಿ, ವೆದರ್ ಯು ಹ್ಯಾವ್ ಕಂಪ್ಲೀಟೆಡ್ ಯುವರ್ ಪ್ರಿವಿಯಸ್ ಕ್ವಾಲಿಫೈಯಿಂಗ್ ಕೋರ್ಸ್ ಫ್ರಮ್ ಎನಿ ಯೂನಿವರ್ಸಿಟೀಸ್ ಔಟ್ಸೈಡ್ ಕರ್ನಾಟಕ ಅಂತ ಕೇಳುತ್ತೆ. ಇಲ್ಲ ಅಂತ ಆದರೆ ಕೊಡಿ. ಇದಾದ ನಂತರ ನಿಮಗೆ ಸೆಲೆಕ್ಟ್ ಡಿಸ್ಟಿಕ್ ಅಂತ ಕೇಳುತ್ತೆ. ನೀವು ಯಾವ ಡಿಸ್ಟಿಕಲ್ಲಿ ಓದ್ತಿದ್ದೀರಾ ಅಂತ. ಕೋಲಾರ ಇರೋದ್ರಿಂದ ಕೋಲಾರ ಆದರೆ ಸೆಲೆಕ್ಟ್ ಮಾಡಿದ್ದೀನಿ. ಅದಾದ ನಂತರ ಯಾವ ತಾಲೂಕಲ್ಲಾದರೆ ಮಾಡ್ತಿದ್ದೀರಾ ಆ ತಾಲೂಕಾದರೆ ಸೆಲೆಕ್ಟ್ ಮಾಡಿ. ಹಾಗೆ ಪ್ರಿವಿಯಸ್ ಯೂನಿವರ್ಸಿಟಿ ಯಾವುದು ಅಂತ ನೀವು ಆದರೆ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಿಮ್ಮ ಯೂನಿವರ್ಸಿಟಿ ಲೀಸ್ಟಲ್ಲಿ ಇದೆಯಾ ಇಲ್ಲ ಅಂತ ಆದರೆ ಒಮ್ಮೆ ಚೆಕ್ ಮಾಡಿ. ಆಲ್ಮೋಸ್ಟ್ ಎಲ್ಲ ಯೂನಿವರ್ಸಿಟಿದು ಆದರೆ ಇರುತ್ತೆ. ಅದಾದ ನಂತರ ಪ್ರಿವಿಯಸ್ಸು ಯಾವ ಕಾಲೇಜ್ ಆದರೆ ನೀವು ಓದಿದ್ದೀರಾ ಆ ಕಾಲೇಜ್ ಹೆಸರಾದರೆ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಿಮ್ಮ ಕಾಲೇಜ್ ನೇಮ್ ಆದರೆ ಲೀಸ್ಟಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದಾದ ನಂತರ
ನಿಮ್ಮ ಪ್ಲೀಸ್ ಸೆಲೆಕ್ಟ್ ಪ್ರಿವಿಯಸ್ ಇಯರ್ ಕೋರ್ಸ್ ಅಂತ ಕೇಳುತ್ತೆ. ಏನಾದರೂ ನಿಮ್ಮ ಯಾವ ಕೋರ್ಸ್ ಆದರೆ ಇದ್ದರೆ ಅದಾದರೆ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೀವು ಇನ್ ಕೇಸ್ ಫಸ್ಟ್ ಟೈಮ್ ಏನಾದರೂ ಅಪ್ಲೈ ಮಾಡ್ತಿದ್ರೆ BCom ಅವರು ಅಪ್ಲೈ ಮಾಡ್ತಿದ್ರೆ ನೀವು PUC ಆದರೆ ಕೊಡಬೇಕಾಗುತ್ತೆ. ಇನ್ ಕೇಸ್ ಯಾರಾದರೂ MTech MBA MCA ಯಾರಾದರೂ ಓದ್ತಿದ್ರೆ ಅವರು ಪ್ರಿವಿಯಸ್ ಡಿಗ್ರಿಯಲ್ಲಿ ನೀವು ಯಾವ ಕೋರ್ಸ್ ಆದರೆ ಮಾಡಿದ್ರೆ ಆ ಕೋರ್ಸ್ ಡೀಟೇಲ್ಸ್ ಆದರೆ ಕೊಡಬೇಕಾಗುತ್ತೆ. ಅದ್ರದ್ದು ಕಾಲೇಜ್ ಡೀಟೇಲ್ಸು, ಅದ್ರದ್ದು ಯೂನಿವರ್ಸಿಟಿ ಆದರೆ ಹಾಕಬೇಕಾಗುತ್ತೆ. ಇವೆಲ್ಲ ನಿಮ್ಮ ಪ್ರೀವಿಯಸ್ ಇಯರ್ಸು ಡೀಟೇಲ್ಸು, ಪ್ರೆಸೆಂಟ್ ಕಾಲೇಜ್ದಲ್ಲ, ಪ್ರೀವಿಯಸ್ಸಲ್ಲಿ ಯಾವ ಕಡೆ ಓದಿದ್ದೀರಾ, ನಿಮ್ಮ ಕೋರ್ಸ್ ಯಾವುದು, ಹಾಗೆ ಯಾವ ಕಾಲೇಜಲ್ಲಾದರೂ ಓದಿದ್ದೀರಾ ಅಂತ. ಇದಾದ ನಂತರ ಪ್ಲೀಸ್ ಸೆಲೆಕ್ಟ್ ಪ್ರೀವಿಯಸ್ ಇಯರ್ ಡಿಸಿಪ್ಲಿನ್ ಅಂತ ಯಾವುದಾದ್ರೂ ಕೋರ್ಸು ಅದರಲ್ಲಿ ಬ್ರಾಂಚ್ ಯಾವುದಾದ್ರೂ ಇದೆ ಅದನ್ನಾದರೂ ಸೆಲೆಕ್ಟ್ ಮಾಡಬೇಕಾಗುತ್ತೆ ನೀವು. ಇದಾದ ನಂತರ ಸೆಲೆಕ್ಟ್ ಪ್ರೀವಿಯಸ್ ಇಯರ್ ಕೋರ್ಸ್ ಅಂತ. ಇದಾದ ನಂತರ ನೀವು ಯಾವ ಇಯರ್ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಂತ. ಅಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್, ಪ್ರೆಸೆಂಟ್ ರಿಜಿಸ್ಟರ್ ನಂಬರ್ ಆದರೆ ಕೇಳುತ್ತೆ. ಅದಕ್ಕೆ ನಾನು ಇಲ್ಲಿ ಸಾಕಷ್ಟು PGCET ವಿದ್ಯಾರ್ಥಿಗಳಾದರೆ ನಾವು ಅಪ್ಲೈ ಮಾಡ್ಬೋದಾ, ಲಾಸ್ಟ್ ಡೇಟ್ ಆಗೋಗುತ್ತೆ ಅಂತ ಕೇಳ್ತಿದ್ರು. ನಿಮಗೆ ಲಾಸ್ಟ್ ಡೇಟ್ ಎಲ್ಲೂ ಹೋಗಲ್ಲ, ಮತ್ತೆ ಎಕ್ಸ್ಟೆಂಡ್ ಆದರೆ ಮಾಡ್ತಾರೆ. ಸೊ ರಿಜಿಸ್ಟರ್ ನಂಬರ್ ಬರೋವರೆಗೂ ಆದಷ್ಟು ವೆಯ್ಟ್ ಮಾಡಿ ಅಪ್ಲೈ ಮಾಡಿ ನೋಡಿ. ಅದಾದ ನಂತರ ನೀವು ಪ್ರೀವಿಯಸ್ ಪಾಸ್ ಇಯರು ಯಾವುದು ಅಂತ ಎಂಟರ್ ಮಾಡಬೇಕಾಗುತ್ತೆ. ಅದಾದ ನಂತರ ನೀವು ನಂಬರ್ ಆಫ್ ಇಯರ್ ಸ್ಟಡಿಡ್ ಇನ್ ಸೆಲೆಕ್ಟೆಡ್ ಯೂನಿವರ್ಸಿಟಿ, ನೀವು ಫಸ್ಟ್ ಇಯರ್ ಏನಾದರೂ ಆಗಿದ್ದರೆ 1 ಇಯರು ಇಲ್ಲ ಸೆಕೆಂಡ್ ಇಯರು ಎಷ್ಟು ವರ್ಷ ಆ ಯೂನಿವರ್ಸಲ್ಲಿ ಪರ್ಟಿಕ್ಯುಲರ್ ಯೂನಿವರ್ಸಿಟಿಯಲ್ಲಿ ಓದ್ತಿದ್ದೀರಾ ಅಂತಂದರೆ ಎಂಟರ್ ಮಾಡಬೇಕಾಗುತ್ತೆ. ನಾನು ಅದರ 1 ಕೊಟ್ಟಿದ್ದೀನಿ. ಅದಾದ ನಂತರ ನೀವು ಪಾಸ್ ಆಗಿದ್ದೀರಾ ಫೇಲ್ ಆಗಿದ್ದೀರಾ ಅಂತ ಕೇಳುತ್ತೆ. ನೀವು ಪಾಸ್ ಆಗಿದ್ರೆ ಪಾಸ್ ಕೊಡಿ, ಇಲ್ಲ ಫೇಲ್ ಆಗಿದ್ರೆ ಫೇಲ್ ಕೊಡಿ. ನೀವು ಯಾವುದೇ ರೀತಿ ನಿಮ್ಮ ರಿಸಲ್ಟ್ ಮೇಲೆ ಆದರೆ ಸ್ಕಾಲರ್ಶಿಪ್ ಆದರೆ ಡಿಸೈಡ್ ಆಗಲ್ಲ. ಫೇಲ್ ಆಗಿದ್ರು ಇವನ್ನು ಸ್ಕಾಲರ್ಶಿಪ್ ಆದರೆ ಬರುತ್ತೆ. ಸಾಕಷ್ಟು ವಿದ್ಯಾರ್ಥಿಗಳು ಇದೇ ಕಾರಣದಿಂದ ನಾವು ಫೇಲ್ ಆಗಿದ್ರಿ, ನಾವು ಆದರೆ ಸ್ಕಾಲರ್ಶಿಪ್ ಬರಲ್ಲ, ಎಲಿಜಿಬಲ್ ಇಲ್ಲ ಅಂತ ಸುಮ್ಮನೆ ಆಗಿರ್ತೀರಾ. ಸೊ ನಿಮಗೆ ಯಾವುದೇ ರೀತಿ ನಿಮ್ಮ ಮಾರ್ಕ್ಸ್ ಮೇಲೆ ನೀವು ಪಾಸ್ ಆಗಿರಲಿ ಫೇಲ್ ಆಗಿರಲಿ ನಿಮಗೆ ಇಲ್ಲಿ ಫೀಸ್ ಕನ್ಸೆಷನ್ ಅಂತ ನಿಮಗೆ ಸ್ಕಾಲರ್ಶಿಪ್ ಆದರೆ ಕಂಪಲ್ಸರಿ ಬರುತ್ತೆ. ನೀವು ಫೇಲ್ ಆಗಿದ್ರು ನೀವು ಅಪ್ಲೈ ಮಾಡ್ಬೋದು, ಎಲಿಜಿಬಲ್ ಇರ್ತೀರಾ. ಯಾವುದಾದ್ರೂ ಇದೆ ಅಂತ ನೀವು ಆದರೆ ಎಂಟರ್ ಮಾಡಿ. ಅದಾದ ನಂತರ ಪಾಸ್ ಅಂತ ಕೊಟ್ಟಿದ್ರೆ ಪ್ರಮೋಟೆಡ್ ಅಂತ ನಿಮಗೆ ಯಾವ ಸೆಮಿಸ್ಟರ್ ಇದ್ದರೆ ಸೆಮಿಸ್ಟರ್ ಆಲ್ರೆಡಿ ಕೊಟ್ಟಿರ್ತೀರಲ್ಲ ಅದರಿಂದ ನಿಮಗೆ CGPA ಆದರೆ ಕೇಳುತ್ತೆ, ಸೆಮಿಸ್ಟರ್ 1 ಸೆಮಿಸ್ಟರ್ 2. ಅದಾದ ನಂತರ CGPA 2 ಮಾರ್ಕ್ಸ್ ಫ್ಯಾಕ್ಟರ್ ಅಂತ ಇರುತ್ತೆ. ನಿಮ್ಮ ಯೂನಿವರ್ಸಿಟಿಯಲ್ಲಿ ಪರ್ಟಿಕ್ಯುಲರ್ ಯೂನಿವರ್ಸಿಟಿಯಲ್ಲಿ ಒಂದೊಂದಾದರೂ ಇರುತ್ತೆ. ನಿಮ್ಮ ಯೂನಿವರ್ಸಿಟಿಯಲ್ಲಿ ಮಾರ್ಕ್ಸ್ ಫ್ಯಾಕ್ಟರು ಎಷ್ಟಾದರೆ ಇದೆ ಅಂತ ಒಂದು ನೋಡಿ ಅದಾದರೆ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಆಲ್ಮೋಸ್ಟ್ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ, ಬೆಂಗಳೂರು ಯೂನಿವರ್ಸಿಟಿ ಕಡೆಯಿಂದ -0.50 ಅಂತ ಇದೆ. ಅದಾದ ನಂತರ ಆಟೋಮೆಟಿಕ್ಕಾಗಿ CGPA 2 ಮಾರ್ಕ್ಸ್ ಇನ್ ಪರ್ಸೆಂಟೇಜ್ ಅಂತ ಸೆಲೆಕ್ಟ್ ಆಗುತ್ತೆ. ಅದನ್ನಾದರೆ ಕೊಟ್ಟು ನೀವು ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಟ್ಟರೆ ನಿಮಗೆ ಪ್ರೀವಿಯಸ್ ಇಯರ್ ಪಾಸ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಇದಾದ ನಂತರ ನೀವು ಡೈರೆಕ್ಟಾಗಿ ನೆಕ್ಸ್ಟ್ ಸ್ಟೆಪ್ಗಾದರೆ ಹೋಗ್ಬೋದು. ಅದು 3rd ಸ್ಟೆಪ್ಪು ಅಟೆಸ್ಟೇಷನ್ ಸ್ಟೆಪ್ ಅಂತ. ಆಲ್ಮೋಸ್ಟು ಅದಾದರೆ ಸ್ಕಿಪ್ ಆಗುತ್ತೆ ಅಟೆಸ್ಟೇಷನ್ದು, ಯಾಕಂದರೆ ನೀವು ಆಲ್ಮೋಸ್ಟು ಯಾರೂ ಎಲಿಜಿಬಲ್ ಇರಲ್ಲ, ಕೆಲವೊಂದು ಕೋರ್ಸಸ್ಗೆ ಅಷ್ಟೇ ಇದೆ. ಅದನ್ನು ಯಾವ ರೀತಿ ಮಾಡಬೇಕು ಅಂತ ನಾನು ಮುಂದೆ ತಿಳಿಸ್ಕೊಡ್ತೀನಿ. ಅದಾದ ನಂತರ ನೀವು ಜಸ್ಟ್ ನೆಕ್ಸ್ಟ್ ಅಂತ ತಗೊಂಡ್ರೆ ನೆಕ್ಸ್ಟ್ ಸ್ಟೆಪ್ಪು ಒಂದು ಏನಾದರೆ ಫಸ್ಟ್ ಸ್ಟೆಪ್ಪು ಸೆಕೆಂಡ್ ಸ್ಟೆಪ್ ಆದಮೇಲೆ 3rd ಸ್ಟೆಪ್ ಆದರೆ ಅಟೆಸ್ಟೇಷನ್ನು ಅದಾದರೆ ಸ್ಕಿಪ್ ಆಗುತ್ತೆ. ಡೈರೆಕ್ಟಾಗಿ ನೀವು 4th ಸ್ಟೆಪ್ಗೆ ಬಂದರೆ ಇಲ್ಲಿ ಹಾಸ್ಟೆಲ್ ಡೀಟೇಲ್ಸು ಹಾಗೆ ಡೇ ಸ್ಕಾಲರ್ ಡೀಟೇಲ್ಸ್ ಅಂತ ಇರುತ್ತೆ. ಇನ್ ಕೇಸ್ ನೀವೇನಾದರೂ ಹಾಸ್ಟೆಲ್ಸಲ್ಲಿದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೀವು ಮನೆ ಕಡೆಯಿಂದ ಏನಾದರೂ ಟ್ರಾವೆಲ್ ಮಾಡ್ತಿದ್ರೆ ಇಲ್ಲ PGಯಲ್ಲಿ ಈ ರೀತಿ ಗೌರ್ಮೆಂಟ್ BCM ಹಾಸ್ಟೆಲ್ಸ್ ಬಿಟ್ಟು ಉಳಿದಿದ್ದು ಎಲ್ಲಾದರೂ ಇದ್ದರೆ ನೀವು ಇಲ್ಲಿ ಬೇಕಾದರೆ ಡೇ ಸ್ಕಾಲರ್ ಅಂತ ಕೊಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು RUA ಡೇ ಸ್ಕಾಲರ್ ಅಂತ ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟರೆ ಸೇವ್ ಅಂತ ಆಗುತ್ತೆ. ಸೇವ್ ಮಾಡಿದರೆ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಇದಾದ ನಂತರ ಫೈನಲ್ ಸ್ಟೆಪ್ಪು ಏನಾದರೆ 5ನೇ ಸ್ಟೆಪ್ಪು, ಅಲ್ಲಿ ಜಸ್ಟ್ ನೀವು ಫೈನಲಲ್ಲಿ ಒಂದು ಇಲ್ಲಿ ಡಿಕ್ಲರೇಷನ್ನ ಟಿಕ್ ಮಾಡಿ ನೀವು ಅದರ ಫೈನಲಾಗಿ ಸಬ್ಮಿಟ್ ಆದರೆ ಮಾಡಬೇಕಾಗುತ್ತೆ. ಏನಾದರೆ ಇದಾದ ನಂತರ ಇಲ್ಲಿ ಈ ವರ್ಷ KYC ಅಂತಾದರೆ ಕೇಳ್ತಿದೆ. ಇಲ್ಲಿ ನೀವು KYC ಆದರೆ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಆಲ್ರೆಡಿ ಆದರೆ ಮಾಡಿದರೆ ಓಕೆ. ನಿಮ್ಮ ಆಧಾರ್ ನಂಬರು ಹಾಗೆ ನಿಮ್ಮ ಅಪ್ಲಿಕೇಶನ್ ಡೀಟೇಲ್ಸ್ ಆದರೆ ಎಂಟರ್ ಮಾಡಿ. ಜಸ್ಟ್ ನಿಮ್ಮ ಆಧಾರ್ ಕಾರ್ಡು ಹಾಗೆ OTP ಆದರೆ ಎಂಟರ್ ಮಾಡಿ. ನಿಮ್ಮ ಇಲ್ಲ ಫೇಸ್ ಕ್ಯಾಪ್ಚರು ಏನಾದರೂ ಒಂದು ಬಯೋಮೆಟ್ರಿಕ್ ಕಡೆಯಿಂದ ನೀವು KYC ಆದರೆ ಮಾಡಬೇಕಾಗುತ್ತೆ. ಅದಾದ ನಂತರ ನೋಡ್ಬೋದು ಈಗಾಗಲೇ ಸ್ಟೆಪ್ 1 ಸ್ಟೆಪ್ 2 ಸ್ಟೆಪ್ 3 ಆಟೋಮೆಟಿಕ್ಕಾಗಿ ಅಟೆಸ್ಟೆಡ್ ಡೀಟೇಲ್ಸ್ ಆದರೆ ಸ್ಕಿಪ್ ಆಗುತ್ತೆ. ಸ್ಟೆಪ್ 4 ಹಾಸ್ಟೆಲ್ ಡೀಟೇಲ್ಸು, ಸ್ಟೆಪ್ 5 ಡೈರೆಕ್ಟಾಗಿ ಬಂದು ನೀವು ಪ್ರಿವ್ಯೂ ಆ್ಯಂಡ್ ಫೈನಲ್ ಸಬ್ಮಿಟ್ ಅಂತ ಕೊಡ್ಬೋದು. ಡೈರೆಕ್ಟಾಗಿ ನಿಮ್ಮ ಡೀಟೇಲ್ಸು ಎಲ್ಲ ಕರೆಕ್ಟ್ ಇದೆಯಾ ಇಲ್ವಾ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಕಾಲೇಜ್ ಡೀಟೇಲ್ಸ್ ಆಗಿರ್ಬೋದು, ಯಾವುದಾದ್ರೂ ಡಿಸಿಪ್ಲೈನು ಇಲ್ಲ ಏನಾದರೂ ನಿಮ್ಮ ಇಯರ್ ಆಫ್ ಪಾಸಿಂಗು ಎಲ್ಲ ಕರೆಕ್ಟಾಗಿದೆಯಾ ಇಲ್ಲ ಅಂತ ನೋಡಿಕೊಂಡು ನೀವು ಜಸ್ಟ್ ಡಿಕ್ಲರೇಷನ್ ಕೊಟ್ಟು ಸಬ್ಮಿಟ್ ಆದರೆ ಕೊಟ್ಟರೆ ಸಬ್ಮಿಟ್ ಆದ ನಂತರ ನಿಮಗೆ ಫೈನಲ್ ಸಬ್ಮಿಟ್ ಡನ್ ಅಂತ ಬರುತ್ತೆ. ಇದಾದ ನಂತರ ನೀವು ಇಲ್ಲಿ ಏನಾದರೆ ಪ್ರಿಂಟ್ ಅಕ್ನಾಲ್ಮೆಂಟ್ ಅಂತ ಏನಾದರೂ ಇದೆ ಅಲ್ಲಿ ಬಂದು ನೀವು ಅಕ್ನಾಲ್ಮೆಂಟ್ ಆದರೆ ಒಂದು ಪ್ರಿಂಟ್ ಮಾಡಿ ಇಟ್ಕೊಳ್ಳಿ. ಇದನ್ನು ಕೆಲವೊಂದು ಕಾಲೇಜಲ್ಲಿ ಅಡ್ಮಿಷನ್ ಡಿಪಾರ್ಟ್ಮೆಂಟಲ್ಲಾದರೆ ಕೊಡಬೇಕಾಗುತ್ತೆ. ನಿಮ್ಮ ಮಾರ್ಕ್ಸ್ ಕಾರ್ಡ್ಸು ಹಾಗೆ ನಿಮ್ಮ ಏನಾದರೆ ಡೀಟೇಲ್ಸ್ ಇದೆಯೋ ಅದನ್ನೆಲ್ಲ ತಗೊಂಡೋಗಿ ಈ ಅಕ್ನಾಲ್ಮೆಂಟ್ ಜೊತೆ ಆದರೆ ಕಾಲೇಜಲ್ಲಿ ಸಬ್ಮಿಟ್ ಮಾಡಿದರೆ ಅವರು ವೆರಿಫೈ ಮಾಡಿ ಕಾಲೇಜ್ ವೆರಿಫಿಕೇಷನ್ ಅಂತ ಮುಗಿಯುತ್ತೆ. ಡಿಪಾರ್ಟ್ಮೆಂಟ್ ವೆರಿಫಿಕೇಷನ್ ಮತ್ತೆ ಮಾಡ್ಕೋತಾರೆ. ಇಲ್ಲ ಕೆಲವೊಂದು ಕಾಲೇಜಲ್ಲಾದರೆ ಕೇಳ್ತಾರೆ, ಇನ್ನೊಂದು ಕೆಲವೊಂದು ಕಾಲೇಜಲ್ಲಿ ನೀವು ಕೊಡಲಿಲ್ಲ ಅಂದರೂ ನಿಮಗೆ ಆಟೋಮೆಟಿಕ್ಕಾಗಿ ಎಲ್ಲ ಡೀಟೇಲ್ಸು ಈಗ ಇದಾದರೆ ಮಾಡಿದರೆ ನಿಮಗೆ ಆಟೋಮೆಟಿಕ್ಕಾಗಿ ಫೆಚ್ಚಾಗಿ ಬರುತ್ತೆ. ನೀವು ಜಸ್ಟ್ ಆದರೆ ಸಬ್ಮಿಟ್ ಮಾಡಿ ನಂತರ ನಿಮಗೆ ಒಂದು ರೆಫರೆನ್ಸ್ಗೆ ಅಕ್ನಾಲ್ಮೆಂಟ್ ಆದರೆ ಪ್ರಿಂಟ್ ಮಾಡಿ ಇಟ್ಕೊಳ್ಳಿ. ಇನ್ನೂ ಅಪ್ಲೈ ಮಾಡೋಕ್ಕೆ ಏನಾದರೂ ಡೌಟ್ಸ್ ಇದ್ದರೆ, ಏನಾದರೂ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್ ಏನಾದರೂ ಇದ್ದರೆ ನಾನು ತಿಳಿಸ್ಕೊಡ್ತಾ ಇರ್ತೀನಿ. ಜಸ್ಟ್ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮುಖಾಂತರ ಹಾಕಿ. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್ ಇನ್ ವೇರ್ ಅಪ್ಡೇಟ್ಸ್ ಫಾರ್ ಮೋರ್ ಎಜುಕೇಷನ್ ಆ್ಯಂಡ್ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.